ಕಾಂಗ್ರೆಸ್ಸಿನ ಜಾಯಮಾನ ಮೈಸೂರು ಒಂದಕ್ಕೆ ಸೀಮಿತವಾಗಿಲ್ಲ. ಬರೀ ಕರ್ನಾಟಕದ್ದೇ ನಾನು ತಗೊಳ್ಳೋದಾದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಆ ಕೇಸ್ನಲ್ಲಿದ್ದವರೆಲ್ಲ ಅಮಾಯಕರು ಅನ್ನುವಂಥ ಮಾತು ಇದೇ ಕಾಂಗ್ರೆಸ್ ನಾಯಕರಿಂದ ಕೇಳಬಹುದು. ಪೊಲೀಸ್ ಜೀಪ್ನ ಮೇಲೆ ನಿಂತು ಭಾಷಣ ಮಾಡಿದ್ರು, ಪೊಲೀಸ್ ಜೀಪ್ಗಳಿಗೆ ಕಲ್ಲು ಹೊಡೆದು ಆ ಕೇಸನ್ನು ವಾಪಸ್ಸೇ ತಗೊಂಡ್ಬಿಟ್ರು. ವಿಡಿಯೋ ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ ಪೊಲೀಸ್ದವ್ರಿಗೆ. ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ? ಅದಕ್ಕೆ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ಗತಿ ಬಂದಿರುವಂಥದ್ದು. ಸತ್ಯ ಏನು ಅಂತದ್ದು 24 ಗಂಟೆ ಒಳಗೆ ಗೊತ್ತಾಗುತ್ತೆ. ಇನ್ನು ನೀವು ಮಾತೆತ್ತಿದ್ರೆ RSS ಜಪವನ್ನ, ಹಿಂದೂ ಮೂಲಭೂತವಾದಿಗಳ ಜಪವನ್ನ ಮಾಡ್ತಾ ಕೂತಿದ್ದೀರಿ. ನಾವು ಮುಸ್ಲಿಂ ಪರವಾಗಿ ಅಂತ ಮಾತನಾಡುವಂಥ ಕಾಂಗ್ರೆಸ್ ನಾಯಕರು ಮುಸ್ಲಿಮರ ಹಿತದೃಷ್ಟಿಯಿಂದ ಯಾವತ್ತಾದ್ರೂ ಒಂದಾದ್ರೂ ಮಾತುಗಳನ್ನು ಕೇಳಿದ್ದೀರಾ ನೀವು? ಇಸ್ಲಾಂ ಮೂಲಭೂತವಾದವನ್ನ ಪೋಷಿಸಿ ಬೆಳೆಸಿದ್ದರಿಂದಲೇ ಭಾರತ ವಿಭಜನೆ ಆಗಬೇಕಾಗಿ ಬಂತು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ಆದ ನಂತರ, ಅಂದರೆ ಅಲ್ಲಿನ ಪೊಲೀಸ್ ಸ್ಟೇಷನ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದು, ಅಲ್ಲಿನ DCP ಕಾರ್ ಮೇಲೆ ಕಲ್ಲು ತೂರಿದ್ದು, ಆಮೇಲೆ ಅಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು, ಈ ಘಟನೆ ಆದ ನಂತರ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ಒಂದು ಹೇಳಿಕೆ ನೀಡಿದರು. ಈ ಗಲಭೆಯಲ್ಲಿ ಒಂದು 300-400 ಜನ RSS ಮತ್ತು BJP ಅವರು ಸೇರಿಕೊಂಡು ಈ ಗಲಭೆ ಮಾಡಿಬಿಟ್ಟಿದ್ದಾರೆ. ಕಲ್ಲು ಹೊಡೆದಿದ್ದೆಲ್ಲ RSSನವರು, BJP ಅವರು. ಅರೆ, ಕಲ್ಲು ಹೊಡೆದು ಇನ್ನೂ 24 ಗಂಟೆ ಆಗಿಲ್ಲ. ಆ ಕಾಂಗ್ರೆಸ್ ನಾಯಕರು RSS ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಹರಿಪ್ರಸಾದ್ ಅವರು, ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು? RSSನವರು ಬುರ್ಕಾ ಹಾಕೊಂಡು ಬಂದು ಅಲ್ಲಿ ಗಲಭೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಇದು ಅವರ ಇತಿಹಾಸ. ಎಲ್ಲೋದ್ರೂ ಅವರು ಬುರ್ಕಾ ಹಾಕೊಂಡು ಹೋಗಿ ಗಲಭೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಇದಕ್ಕೆ ಪ್ರಚೋದನೆ ಕೊಡ್ತಾರೆ. ಇದಕ್ಕೆ ನನ್ನ ಹತ್ರ ವಿಡಿಯೋ ಸಾಕ್ಷಿ ಇದೆ. ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡ್ಲಿಕ್ಕೆ. ಇದೇನು ಹೊಸದೇನಲ್ಲ, ಯಾಕಂದ್ರೆ ಅವ್ರು 100 ವರ್ಷ ತುಂಬುತ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಎಲ್ಲದರಲ್ಲೂ ನೀವು ತನಿಖೆ ಮಾಡಿಸಿ, ಇಡೀ ದೇಶದ ಬೇಕಾದ್ರೆ ನಂತರ ಎಲ್ಲ ವಿಡಿಯೋಗಳೆಲ್ಲ ಇದೆ, ಎಲ್ಲ ಅವ್ರುಗಳೇ. ನಾಚಿಕೆ ಆಗಬೇಕು ಹರಿಪ್ರಸಾದ್ ಅವರಿಗೆ. ವಿಡಿಯೋ ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ ಪೊಲೀಸ್ದವ್ರಿಗೆ. ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇನ್ನೂ ಮುಂದುವರಿಸ್ತಾ ಇದ್ದೀರಿ. ಅದಕ್ಕೆ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ಗತಿ ಬಂದಿರುವಂಥದ್ದು. ವಿಡಿಯೋ ಸಾಕ್ಷಿ ಇದೆಯಂತೆ, ವಿಡಿಯೋ ಸಾಕ್ಷಿ ಇದೆ. ಇಟ್ಕಡ್ಡೆ ಏನು ಉಪ್ಪಿನಕಾಯಿ ಹಾಕೊಂಡು ನೆಕ್ತೀರಾ ಸ್ವಾಮಿ? ಕೊಡಿ ಸಾಕ್ಷಿ ಪೊಲೀಸ್ನವ್ರಿಗೆ. ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ? ಅದು ಕೋಮು ಸೌಹಾರ್ದದ ಬಗ್ಗೆ ಉದ್ದುದ್ದ ಭಾಷಣವನ್ನು ಬಿಡ್ತೀರಿ, ಶಾಂತಿ ಪಾಠವನ್ನು ಹಿಂದೂಗಳಿಗಷ್ಟೇ ಹೇಳ್ತೀರಿ. ಅಲ್ಲಿ ವಿಡಿಯೋದಲ್ಲಿ ಸಾಕ್ಷಾತ್ ಕಾಣ್ತಾ ಇದೆ ಕಲ್ಲು ಹೊಡಿತಾ ಇರೋರು ಯಾರು ಅಂತ. ನೀವು RSSನವರು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದೀರಿ, ಹಿಂದೂಗಳು ಕಲ್ಲು ಹೊಡೆದ್ರು ಅನ್ನುವಂಥ ಕುಚೋದ್ಯದ ಮಾತುಗಳನ್ನು ಆಡ್ತಾ ಇದ್ದೀರಿ. ಹರಿಪ್ರಸಾದ್ ಅವರೇ, ಇದು ಇಂದಿರಾ ಗಾಂಧಿ ನೆಹರು ಕಾಲ ಅಲ್ಲ. ಎಮರ್ಜೆನ್ಸಿಯನ್ನು ತಂದು ಅಲ್ಲಿ ಮೀಡಿಯಾವನ್ನ, ನ್ಯೂಸ್ ಪೇಪರನ್ನು ಸೆನ್ಸಾರ್ಗೆ ಒಳಪಡಿಸಿ ತಮಗೆ ಬೇಕಾದ ಸುದ್ದಿಯನ್ನಷ್ಟೇ ಪ್ರಿಂಟ್ ಮಾಡಿ ಜನರಿಗೆ ತಲುಪಿಸುತ್ತಿದ್ದಂಥ ಕಾಲ ಅಲ್ಲ ಇದು. ಯಾವ ಕಾಲದಲ್ಲಿದ್ದೀರಿ ನೀವು? ಸ್ಪಷ್ಟವಾಗಿ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದೆ. ಇನ್ನು ಮುಸ್ಲಿಂ ಮತಾಂಧರನ್ನ ಈ ರೀತಿ ಸಮರ್ಥನೆ ಮಾಡಿಕೊಳ್ಳುವಂಥ ನಿಮ್ಮ ನೀಚ ಕೃತ್ಯಕ್ಕೆ ಕೆಳೆದಿದ್ದೀರಲ್ಲ ಸ್ವಾಮಿ. ದೇಶ ಬದಲಾಗಿದೆ, ಟೆಕ್ನಾಲಜಿ ಬದಲಾಗಿದೆ, ಆದರೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ, ನಿಮ್ಮ ವೋಟ್ ಬ್ಯಾಂಕ್ ಮನಸ್ಥಿತಿ ಮಾತ್ರ ಬದಲಾಗಿಲ್ಲ. ಇನ್ನೂ ಅದೇ ಗುಂಗಿನಲ್ಲಿದ್ದೀರಿ. ಜನ ದಡ್ರಲ್ಲ. ಸೋಷಿಯಲ್ ಮೀಡಿಯಾದ ಇವತ್ತಿನ ಯುಗದಲ್ಲಿ ಪ್ರತಿಯೊಂದು ಇಂಚು ಕೂಡ ಜನಗಳಿಗೆ ಗೊತ್ತಾಗುತ್ತೆ. ಸತ್ಯ ಏನು ಅಂತದ್ದು 24 ಗಂಟೆ ಒಳಗೆ ಗೊತ್ತಾಗುತ್ತೆ. ಇನ್ನು ನೀವು ಮಾತೆತ್ತಿದ್ರೆ RSS ಜಪವನ್ನ, ಹಿಂದೂ ಮೂಲಭೂತವಾದಿಗಳ ಜಪವನ್ನ ಮಾಡ್ತಾ ಕೂತಿದ್ದೀರಿ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾಂಗ್ರೆಸ್ ನಾಯಕರದ್ದು ಇದೇ ಮನಸ್ಥಿತಿ. ಇಸ್ಲಾಂ ಮೂಲಭೂತವಾದವನ್ನು ಪೋಷಿಸಿ ಬೆಳೆಸಿದ್ದರಿಂದಲೇ ಭಾರತ ವಿಭಜನೆ ಆಗಬೇಕಾಗಿ ಬಂತು. ನೆಹರು, ಪಟೇಲ್, ಗಾಂಧಿ ಅವರ ಜೊತೆ ಒಂದೇ ಮಾತ್ರ ಹಾಡ್ತಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾನನ್ನು ನೀವು ನಿರ್ಲಕ್ಷಿಸಿದ್ರಿಂದಲೇ ಕೊನೆಗೆ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ನಾನು ಒಂದೇ ಮಾತ್ರ ಹಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳುವಂಥ ಪರಿಸ್ಥಿತಿ ಬಂತು. ಆಗಿನಿಂದಲೂ ನೀವು ಮುಸ್ಲಿಂ ತುಷ್ಟೀಕರಣವನ್ನೇ ಮಾಡ್ತಾ ಬಂದಿರಿ. ಕೊನೆಗೆ ಭಾರತ ವಿಭಜನೆ ಆಯಿತು. ಭಾರತ ವಿಭಜನೆಯ ಕಹಿಯ ಅನುಭವಗಳನ್ನು ನಾವು ಇವತ್ತಿಗೂ ಉಣ್ತಾ ಇದ್ದೀವಿ. ಭಾರತ ಇಷ್ಟಾದರೂ ನಿಮಗೆ ಬುದ್ಧಿ ಬಂದಿಲ್ಲ. ಬರೀ ಹರಿಪ್ರಸಾದ್ ಅವರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಬಹುತೇಕ ನಾಯಕರು. ಮೈಸೂರು ಗಲಭೆ ಆಗ್ತಿದ್ದಾಗಲೇ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳ್ತಾರೆ, ಏನೋ ಪಾಪ ಸಣ್ಣ ಹುಡುಗರು ಹದಿಹರಿಯದವರು ಕಲ್ಲೊಡಿತಾ ಇದ್ರು ನೋಡಿ, ಅಲ್ಲೂ ಕೂಡ ಏನೋ ಪಾಪ. ಯಾರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೊರಟಿದ್ದೀರಿ ಅಂತ ಪರಿಜ್ಞಾನ ಇಲ್ವಾ DK ಶಿವಕುಮಾರ್ ಅವರೇ? ಈ ವಿಚಾರದಲ್ಲಿ ನೀವು ಸ್ವಲ್ಪ ಪ್ರಬುದ್ಧರಾಗಿ ನಡ್ಕೊಳ್ಬೇಕಲ್ವಾ? ಇನ್ನು ನಮ್ಮ ಗೃಹ ಸಚಿವರು
ಪಾಪ ಯಾರೋ ಏನೋ ಫೇಸ್ಬುಕ್ನಲ್ಲಿ ಏನೋ ಪೋಸ್ಟ್ ಮಾಡಿಬಿಟ್ಟಿದ್ದಂತೆ, ಅದಕ್ಕೆ ಇವ್ರಿಗೆ ವಿರೋಧ ಅಂತೆ. ಅವ್ರೇನೋ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಆ ಆರೋಪಿನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳ್ಬಿಟ್ಟಿದ್ದಾರೆ. ಪಾಪ ಪೊಲೀಸ್ನವ್ರು ಕೊಡಲಿಲ್ಲ, ಅದಕ್ಕೆ ಪಾಪ ಕಲ್ಲೊಡ್ದಿದ್ದಾರೆ ನೋಡಿ. ಪಾಪ 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 ಪಾಪ. ಯಾರನ್ನ ಓಲೈಸಿಕ್ಕೆ ಹೊರಟಿದ್ದೀರಿ ಈ ರೀತಿಯ ಮಾತುಗಳನ್ನು ಆಡೋದ್ರ ಮುಖಾಂತರ? ನಮ್ಮ KN ರಾಜಣ್ಣವರು ಪೊಲೀಸ್ನವ್ರಿಗೆ ಬೈತಾರೆ, ಯಾಕ್ರಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದ ಆ ಸ್ಟೇಷನ್ನಲ್ಲಿ ಆರೋಪಿಯನ್ನು ಇಡಬೇಕಾಗಿತ್ತು ಅಂತ. ಛೀ ತೂ ಅಂತಾರೆ. ಇದು ಇವರ ಮನಸ್ಥಿತಿ. ಗಲಭೆಕೋರರನ್ನ, ದೊಂಬಿಕೋರರನ್ನ, ಗೂಂಡಾಗಳನ್ನ ಸಮರ್ಥಿಸುವಂತಹ ರೀತಿಯಲ್ಲಿ ಇವರು ಯಾವ ರೀತಿ ಮಾತಾಡ್ತಿದ್ದಾರೆ ಈ ಕಾಂಗ್ರೆಸ್ ನಾಯಕರು. ಅದೇ ಈ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಯಾವತ್ತಾದರೂ ಮುಸ್ಲಿಂ ಯುವಕರಿಗೆ ಉದ್ಯೋಗ ಬೇಕು ಅನ್ನುವಂಥ ಮಾತುಗಳು ಬಂದಿದೆಯಾ? ಮುಸ್ಲಿಂ ಮಹಿಳೆಯರಿಗೆ ಉದ್ಯೋಗ ಬೇಕು ಅನ್ನುವಂಥ ಮಾತುಗಳು ಬಂದಿದೆಯಾ? ಮುಸ್ಲಿಂ ಯುವತಿಯರಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡಿಸಬೇಕು ಅನ್ನುವಂಥ ಮಾತುಗಳು ಬಂದಿದೆಯಾ? ನಾವು ಮುಸ್ಲಿಂ ಪರವಾಗಿ ಅಂತ ಮಾತನಾಡುವಂಥ ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಮೂಲಭೂತವಾದದ ಪರವಾಗಿಯೇ ಮಾತಾಡಿದ್ದಾರೆ ಹೊರತು ಮುಸ್ಲಿಮರ ಹಿತದೃಷ್ಟಿಯಿಂದ ಯಾವತ್ತಾದರೂ ಒಂದಾದರೂ ಮಾತುಗಳನ್ನು ಕೇಳಿದ್ದೀರಾ ನೀವು? ಬರೀ ತುಷ್ಟೀಕರಣ. ಈ ತುಷ್ಟೀಕರಣದ ಪರಿಣಾಮವಾಗಿಯೇ ಮುಸ್ಲಿಂ ಸಮಾಜ ಇವತ್ತಿಗೂ ಕೂಡ ಕಗ್ಗತ್ತಲಲ್ಲೇ ಇರುವಂಥದ್ದು. ಕಾಂಗ್ರೆಸ್ಸಿನ ಜಾಯಮಾನ ಮೈಸೂರು ಒಂದಕ್ಕೆ ಸೀಮಿತವಾಗಿಲ್ಲ, ಬರೀ ಕರ್ನಾಟಕದ್ದೇನ ಅಂತ ತಗೊಳ್ಳೋದಾದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ದಿನವೇ ಬೆಳಗಾಂನಲ್ಲಿ ಕೌಂಟಿಂಗ್ ದಿನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದ ಒಬ್ಬ ಯಾವನೋ ವ್ಯಕ್ತಿ. ಆ ಕೇಸ್ ಏನಾಯಿತು ಗೊತ್ತೇ ಇಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗು ಕೇಳಿಬಂತು. ಆ ಕೇಸ್ ಏನಾಯಿತು ಗೊತ್ತೇ ಇಲ್ಲ. DJ ಹಳ್ಳಿ KJ ಹಳ್ಳಿ ಕೇಸ್, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಪೊಲೀಸ್ ವಾಹನಗಳನ್ನು ಸುಟ್ಟು ಹಾಕಿದ್ರು. ಆ ಕೇಸ್ನಲ್ಲಿದ್ದವರೆಲ್ಲ ಅಮಾಯಕರು ಅನ್ನುವಂಥ ಮಾತು ಇದೇ ಕಾಂಗ್ರೆಸ್ ನಾಯಕರಿಂದ ಕೇಳಿಬಂತು. ಇನ್ನು ಹುಬ್ಬಳ್ಳಿ ಕೇಸ್, ಪೊಲೀಸ್ ಸ್ಟೇಷನ್ ಮುಂದೆ ದೊಂಬಿ ಎಪ್ಸಿದ್ರು, ಪೊಲೀಸ್ ಜೀಪ್ನ ಮೇಲೆ ನಿಂತು ಭಾಷಣ ಮಾಡಿದ್ರು, ಪೊಲೀಸ್ ಜೀಪ್ಗಳಿಗೆ ಕಲ್ಲು ಹೊಡೆದ್ರು. ಆ ಕೇಸನ್ನು ವಾಪಸ್ಸೇ ತಗೊಂಡ್ಬಿಟ್ರು. ಇಂಥವರು RSS ಇಂದ ಗಲಭೆ ಆಗ್ತದೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಹಿಂದೂಗಳು ಗಲಭೆ ಕಾರಣ ಅಂತ ಮಾತುಗಳನ್ನು ಆಡ್ತಾರೆ. ಸ್ವಾತಂತ್ರ್ಯ ಬಂದ ದಿನದಿಂದ ಯಾವುದೇ ಕೋಮು ಗಲಭೆ ಹಿಂದೂಗಳಿಂದ ಆರಂಭವಾಗಿದೆ ಅನ್ನುವಂಥ ಎಷ್ಟು ಉದಾಹರಣೆ ನಿಮ್ಮ ಹತ್ರ ಇದೆ ಸ್ವಾಮಿ? ತೋರಿಸಿ. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥ ಕಾಲ ಹೋಯ್ತು. ಕಾಂಗ್ರೆಸ್ ನಾಯಕರು ಕೇಳ್ಕೋಬೇಕು. ಹರಿಪ್ರಸಾದ್ ಅಂತವರು ಇನ್ನೂ ಅದೇ ಭ್ರಮೆಯಲ್ಲಿ ಬದುಕಬಾರದು. ಕಾಲ ಬದಲಾಗಿದೆ, ಭಾರತ ಬದಲಾಗಿದೆ. ನಿಮ್ಮ ಈ ಸುಳ್ಳುಗಳನ್ನು ಕೇಳುವುದಕ್ಕೆ ಜನ ಸಿದ್ಧರಿಲ್ಲ. ಈಗಲಾದರೂ ಪಾಠ ಕಲ್ತ್ಕೊಳ್ಳಿ. ಕರ್ನಾಟಕದ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮನಸ್ಥಿತಿಯಲ್ಲಿ ಬದುಕ್ತಾ ಇರುವಂಥವ್ರು. ಈ ಸಮಾಜದಲ್ಲಿ ಹುಳಿ ಹಿಂಡುವ ಕೆಲಸವನ್ನು ಯಾರು ಮಾಡ್ತಾರೋ ಅವರ ವಿರುದ್ಧ ಮಾತನಾಡುವಂಥ ತಾಕತ್ತನ್ನ, ಧೈರ್ಯವನ್ನು, ಗುಂಡಿಗೆಯನ್ನು ಬೆಳೆಸ್ಕೊಳ್ಳಿ. ಆಗ ಜನ ನಿಮ್ಮನ್ನು ಒಪ್ತಾರೆ. ಇಲ್ಲಾಂದರೆ ಖಂಡಿತವಾಗಿಯೂ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸಿಗೆ ಇಲ್ಲಿನ ಜನ ಪಾಠ ಕಲಿಸ್ತಾರೆ.